ಕಾಯುವವರು. ವಿಶಾಲ ಸಭೆಯಲ್ಲಿ ಕುಳಿತು ಈ ವೇದಿಕೆಯ ಮೇಲೆ ನಡೆಯುವಂತಹ ಸಕಲ ಕಾರ್ಯಕ್ರಮಗಳನ್ನು ಸರಿಯಾದಂತಹ ರೀತಿಯಲ್ಲಿ ಗಮನಿಸುತ್ತಿದ್ದವರು ನೀವು. ಧರ್ಮಗಳು ಅವಸಾನ ಹೊಂದುತ್ತಿವೆ ಶಿವನೇ. ಇದನ್ನು ನೀನು ತಿಳುವಳಿಕೆಗೆ ತಂದುಕೊಂಡು ಲೋಕವನ್ನು ಉಳಿಸುವುದಕ್ಕೆ ಬೇಕಾದಂತಹ ಮಾರ್ಗವನ್ನು ಹುಡುಕು ಎನ್ನುವಂತಹ ಬೇಡಿಕೆಯನ್ನು ಮುಂದಿರಿಸಿ ಹೊರಟು ಹೋದ. ಅವನನ್ನು ಸಮಾಧಾನ ಪಡಿಸಿದೆ. ಹಾಗಿದ್ರೆ ಭೂಲೋಕದಲ್ಲಿ ಕಾಣಿಸಿಕೊಂಡಿರುವಂತಹ ಸಮಸ್ಯೆ ಧರ್ಮ ಒಂದೇ. ಆದ ಕಾರಣವೇ ಧರ್ಮ ದೇವತೆಗಳು ಬೇಕು ಈ ವಿಮರ್ಶೆಗೆ ಎನ್ನುವ ದೃಷ್ಟಿಯನ್ನು ಇರಿಸಿಕೊಂಡು ನಿಮ್ಮನ್ನು ನಾನು ಭರಿಸಿದ್ದೇನೆ. ಓ ನನ್ನ ಪ್ರೀತಿಯ ಮಕ್ಕಳೇ, ಒಂದು ಪ್ರಶ್ನೆಯನ್ನು ಕೇಳಲೇ? ಧರ್ಮವ ತೊರೆಯಲು ಯಾರು ಕಾರಣ ಬೇರೆ, ಯಾರು ಕಾರಣ ಬೇರೆ, ಕಾರಣ ಬೇರೆ
ಹೇಳಿ ಓ ಮಕ್ಕಳೇ, ವಿಶಾಲವಾದಂತಹ ಭೂಲೋಕ ಶಾಶ್ವತವಾಗಿ ನೆಲೆ ನಿಂತಿರುವುದಕ್ಕೆ ಸತ್ಯ ಧರ್ಮಗಳೇ ಕಾರಣ ಎಂಬುದು ಸತ್ಯ. ಹಾಗಿದ್ರಂತ ಆಧಾರ ಸ್ತಂಭಗಳಾದ ಸತ್ಯ ಧರ್ಮಗಳು ಉರುಳಿದವಂತಾದ್ರೆ ಲೋಕ ನಿಲ್ಲುವುದಾದ್ರೂ ಎಂತು? ಇದು ಸಮಸ್ಯೆ ಸರಿಯಷ್ಟೇ. ಈ ಸಮಸ್ಯೆಯ ಪರಿಹಾರ ಅದು ನಿಮ್ಮ ಮೂಲಕವಾಗಿ ನಾನು ಆಗ್ರಹಿಸಿದ್ದೇನೆ. ಈಗ ತಿಳಿಯಬೇಕಾಗಿದೆ, ನಾರದ ಹೇಳಿದ ಅಷ್ಟು ಮಾತುಗಳು ಸತ್ಯವೇ? ಯೋಚಿಸಿ ನೋಡಿ. ಸತ್ಯವೇ ಹೌದು ಅಂತಾದ್ರೆ ಹಾಗಾಗುವುದಕ್ಕೆ ಕಾರಣ ಏನು ಹುಡುಕಬೇಕಾಗ್ತದೆ. ಒಂದು ವೇಳೆ ಕಾಲ ಪ್ರಭಾವದಿಂದಲೇ ಹೀಗಾಯಿತೆ ಎನ್ನುವುದೊಂದು ಅನುಮಾನ. ಕಾಲವನ್ನು ನಿಯಂತ್ರಿಸುವುದಕ್ಕೆ ಕಾಲಾಂತಕರಾದಂತಹ ನನಗೂ ಬರುವುದಿಲ್ಲ ಎನ್ನುವ ನಿಟ್ಟಿನಲ್ಲಿ ಬದಲಾದ ಕಾಲದ ಗತಿಯನ್ನು ಗಮನಿಸಿ ಜನಜೀವನಕ್ಕೆ ಯೋಗ್ಯವಾದ ಪ್ರತ್ಯೇಕ ದಾರಿಯನ್ನು ಹುಡುಕಿ ಅದನ್ನು ಬೋಧಿಸಿ ಅದರ ಮೇಲಿನ ಲೋಕವನ್ನು ಉಳಿಸಿಕೊಡಬೇಕು. ಅದು ನಮಗೆ ಕರ್ತವ್ಯ. ಅದು ತೀರ್ಮಾನಕ್ಕೆ ಬಂದು ನನ್ನ ಪ್ರಶ್ನೆಗೆ ಉತ್ತರವನ್ನು ಕೊಡುವುದು. ವಿಮರ್ಶೆ ಮಾಡುವಾಗ ಮೂಲ ಪ್ರಶ್ನೆಯನ್ನು ಮಾತ್ರ ಮರೆಯಕೂಡದು. ಅಂದ್ರೆ ಎರಡು ರೀತಿಯಲ್ಲಿ ನೀವು ಉತ್ತರಿಸುವ ಅನಿವಾರ್ಯವಾಗಿದೆ. ಒಂದು ಧರ್ಮವ ತೊರೆಯಲು, ಇನ್ನೊಂದು ಧರ್ಮವು ತೊರೆಯಲು. ಯಾರು ಕಾರಣ, ಯಾಕೆ, ಏನು, ಹೇಗೆ ಅಂತ ಹೇಳ್ತೀರಾ ನನ್ನ ಮಕ್ಕಳೇ? ಭೂತಗಳ ಪೂಜಿಸುವ ಜೀವಿತರು ಪಾತಗಳ ಎಸಗುತ್ತಲೇ ಭೂತಗಳ ಭೂಮಿವರು ಪವಿತ್ರ ಪಾದಗಳಿಗೆ ಶಿರತಕ್ಕಿಸಿಕೊಂಡಿದ್ದೇನೆ ತಂದೆ. ತ್ರೈಲೋಕ ಸಂಚಾರಿಯಾದಂತಹ ನಾರದರು ಇಲ್ಲಿಗೆ ಬಂದು ಹೇಳಿದ ಹಾಗೆ ಭೂಲೋಕದಲ್ಲಿ ಧರ್ಮ ಬದಲವಾದ್ದು ಸತ್ಯವೇ ಆಗಿದೆ ಸ್ವಾಮಿ. ಹೌದೇ? ಹೌದು. ಕಾರಣ ಕರ್ಮಜೀವಿಗಳಂತಹ ಮಾನವರೇ ಆಗಿದ್ದಾರೆ. ಮನುಷ್ಯರೇ ಕಾರಣವೇ? ಹೌದು. ಏನು ಮಾಡಿದ್ರಪ್ಪ? ಕಳೆದ ಯುಗಗಳಲ್ಲಿ ಶಾಶ್ವತವಾದ ಮೋಕ್ಷವನ್ನು ಪಡೆಯುವ ಉದ್ದೇಶದಿಂದ ದೇವತಾರಾಧನೆಯನ್ನು ಮಾಡುತ್ತಾ ಇದ್ರು. ಆದರೆ ಈ ಕಲಿಯುಗದ ಜನರು ದೇವತಾರಾಧನೆಯನ್ನು ಕಡಿಮೆ ಮಾಡಿ ಈಗ ಮಾಡುತ್ತಿರುವುದು ಏನೋ ಗಣಮಣಿ, ಆರಂಭಕ್ಕೆ ಅಪಶಕುನ ಅಂತ ಮಾಡ್ತೀಯ. ಆರಂಭದಲ್ಲಿ ತಪ್ಪಿದ್ದಾನವ. ಈ ತಪ್ಪು ಒಪ್ಪು ತಿಳುವಳಿಕೆ ಬರುವುದು ಆರಂಭದಲ್ಲಿ ಅಲ್ಲ, ಮುಕ್ತಾಯ ಆಗ್ಬೇಕು. ನನ್ನ ಅನುಮತಿಯ ಮೇಲೆ ಆರಂಭಿಸಿದ್ದಾನಷ್ಟೇ. ಮುಕ್ತಾಯಕ್ಕೆ ಸ್ವಲ್ಪ ಹೊತ್ತಿದೆ ತಾನೆ. ಅಷ್ಟರವರೆಗೆ ಇವು ಅವಲಂಬಿಸುವಂತಹ ವಿಷಯಗಳೇನು ಅನ್ನೋದರ ಕಡೆಗೆ ದೃಷ್ಟಿಯನ್ನು ಇರಿಸಿಕೊಂಡು ಅಲ್ಲಿ ತಪ್ಪು ಕಾಣಿಸಿತು ಅಂತಾದ್ರೆ ಮತ್ತೆ ವಿಮರ್ಶೆಗೆ ಬೇಕಾದ ವೇಳೆ ಇದೆ. ಈಗ ವೇದಗಳ ಸಿದ್ಧಿ ಭೋಗದಲ್ಲಿ ನೀತಿಯನ್ನು ಪೂರ್ಣ ಬರೆದು ಭೋಗದಲ್ಲಿ ನೀತಿಯನ್ನು ಪೂರ್ಣ ಬರೆದು ಜಾತಿಗಳ ಹೆಚ್ಚಿಸುವರು ಅನ್ಯೋನ್ಯ ಭೀತಿಯಿಲ್ಲರಿ ಬಾಳುವರು ಅನ್ಯೋನ್ಯ ಭೀತಿಯಿಲ್ಲರಿ ಬಾಳುವರು ಭೂತಗಳು ಪೂಜಿಸುವರು. ಮಾನವರನ್ನು ವಂಚಿಸುವುದಕ್ಕೆ ಬೇಕಾಗಿ ನಿರ್ಜಲವಾದ ಪ್ರದೇಶವನ್ನು ಸೇರಿಯು ಸ್ಮಶಾನದಲ್ಲಿ ಕುಳಿತು ಪ್ರೇತವೇ ಮೊದಲಾದ ಕ್ಷುದ್ರ ಶಕ್ತಿಗಳನ್ನು ಒಲಿಸಿಕೊಳ್ತಾನೆ.
ಪರಮಪಾವನವಾದಂತಹ ಕೈಲಾಸ ಕ್ಷೇತ್ರ ಇದು. ನಮ್ಮೆಲ್ಲರ ಸಮ್ಮುಖದಲ್ಲಿ ದೇವರು ಕೇಳಿದಂತಹ ಪ್ರಶ್ನೆಗಳಿಗೆ ಸಮರ್ಪಕವಾದಂತಹ ಉತ್ತರ ನಿನ್ನ ಬಾಯಿಂದ ಬರಬಹುದು ಎನ್ನುವಂತಹ ನಿರೀಕ್ಷೆ ನನ್ನಲ್ಲಿತ್ತು. ಉತ್ತರ ಕೊಟ್ಟಿದ್ದೇನಲ್ಲ, ತದ್ವಿರುದ್ಧವಾಗಿ ಹೋಯಿತು. ಅಮೃತ ಸರೋವರದಲ್ಲಿ ಹಾರಾಹಲ ಎದ್ದ ಹಾಗೆ, ಶ್ರುತಿಬದ್ಧವಾದ ವೀಣೆಯನ್ನು ನುಡಿಸುವಾಗ ಅಪಸ್ವರ ಎದ್ದ ಹಾಗೆ ಮಾಡಿಬಿಟ್ಟೆಯಲ್ಲ. ಭೂಲೋಕದಲ್ಲಿ ಧರ್ಮ ಶೈಥಿಲ್ಯ ಹೊಂದುವುದಕ್ಕೆ ಭೂತಾರಾಧನೆಯ ಕಾರಣ ಎನ್ನುವ ಹಾಗೆ ಅದು ಸತ್ಯ ವಿಷಯ. ನೀನೊಬ್ಬ ಕಾಣಿಸಿಕೊಳ್ಳುವುದಕ್ಕಾಗಿ, ನಿನ್ನ ಪ್ರತಿಷ್ಠೆಯನ್ನು ಮೆರೆಸುವುದಕ್ಕಾಗಿ ಇನ್ನೊಬ್ಬರನ್ನು ಅಣಕಿಸ್ತಾ ಇದೆಯಾ?